ನಮಸ್ಕಾರ ಎಲ್ಲರಿಗೂ. ತರಗತಿ 15ಕ್ಕೆ ಸ್ವಾಗತ. ತರಗತಿನ ಪ್ರಾರಂಭಿಸೋಣ. ಮೊದಲಿಗೆ ನಿಮಗೆ ಅನುಕೂಲವಾಗಿರ್ತಕ್ಕಂಥ ಆಸನದಲ್ಲಿ ಕೂತ್ಕೊಳ್ಳಿ. ಎರಡೂ ಕೈಗಳಲ್ಲಿ ಜ್ಞಾನಮುದ್ರೆ. ನಿಮ್ಮ ಬೆನ್ನನ್ನು ಸಂಪೂರ್ಣವಾಗಿ ನೇರವಾಗಿಟ್ಕೊಳ್ಳಿ. ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿರಬೇಕು. ಮುಖದ ಸ್ನಾಯುಗಳನ್ನು ವಿಶ್ರಾಂತಗೊಳಿಸಿ ಹಾಗೆ ನಿಮ್ಮ ಮನಸ್ಸನ್ನು ಸಹ ವಿಶ್ರಾಂತಗೊಳಿಸಿ ನಿಮ್ಮ ಮನಸ್ಸನ್ನು ಅಂತರ್ಮುಖಗೊಳಿಸಿಕೊಂಡು ಉಸಿರಾಟದ ಮೇಲೆ ಕೇಂದ್ರೀಕರಿಸಿ. ಅತ್ಯಂತ ಜಾಗೃತಿಯಿಂದ ಉಸಿರಾಟವನ್ನು ದೀರ್ಘವಾಗಿ ಮಾಡಿ. ಈಗ 3 ಬಾರಿ ಓಂಕಾರವನ್ನು ಉಚ್ಚಾರ ಮಾಡುತ್ತಾ ತರಗತಿಯನ್ನು ಪ್ರಾರಂಭಿಸೋಣ. ಮೊದಲಿಗೆ ಉಸಿರನ್ನು ಹೊರಗಡೆ ಹಾಕಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಪೂರಕ ಪೂರಕ ಓಂಕಾರದ ತರಂಗಗಳನ್ನು ಆಸ್ವಾದಿಸಿ. ಹಾಗೆ ನಿಧಾನವಾಗಿ ಬೆನ್ನಿನ ಹಿಂದೆ ಕೈಗಳನ್ನು ಕಟ್ಟಿ ಮಣಿಕಟ್ಟನ್ನು ಹಿಡ್ಕೊಳ್ಳಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ಕತ್ತನ್ನು ಮೇಲಕ್ಕೆ ಚಾಚಿ ಎದೆ ಭಾಗವನ್ನು ವಿಶಾಲಗೊಳಿಸಿ ಉಸಿರನ್ನು ಹೊರಗಡೆ ಹಾಕ್ತಾ ನಿಧಾನವಾಗಿ ಮುಂದಕ್ಕೆ ಬಾಗಿ ಹಣೆಯನ್ನು ನೆಲಕ್ಕೆ ತಾಗಿಸೋ ಪ್ರಯತ್ನ ಮಾಡಿ ಭೂತಾಯಿಗೆ ನಮನವನ್ನು ಸಲ್ಲಿಸಿ. ಮತ್ತು ಉಸಿರನ್ನು ತೆಗೆದುಕೊಳ್ಳುತ್ತಾ ಹಾಗೆ ಮೇಲೆ ಬನ್ನಿ. ಕೈಗಳನ್ನು ಮುಂದಕ್ಕೆ ತಂದು ಹಸ್ತಗಳನ್ನು ಪರಸ್ಪರ ಒತ್ತಿ ತಿಕ್ಕಿ ಹಸ್ತಗಳ ಮಧ್ಯೆ ಶಾಖೋತ್ಪತ್ತಿಯಾಗಲಿ. ಹಸ್ತಗಳಿಗೆ ಬಟ್ಟಲಿನ ಆಕಾರ ಕೊಡಿ. ಕಣ್ಣುಗಳ ಮೇಲಿಡಿ. ಶಾಖವನ್ನು ಗಮನಿಸುತ್ತಾ ಕಣ್ಣುಗಳನ್ನು ವಿಶ್ರಾಂತಗೊಳಿಸಿ ನಿಧಾನವಾಗಿ ಕೈಗಳನ್ನು ಮುಂದಕ್ಕೆ ತಂದು ಹಸ್ತದರ್ಶನ. ಹಸ್ತಗಳನ್ನು ನೋಡಿ. ಇವತ್ತು ಉಸಿರಾಟದ ಅಭ್ಯಾಸ ಕಳೆದ ತರಗತಿಯಲ್ಲಿ ಏನು ಮಾಡಿದ್ವಿ ಅದನ್ನೇ ಅಭ್ಯಾಸ ಮಾಡೋಣ. ಇನ್ನು ಕಳೆದ ತರಗತಿಯಲ್ಲಿ ಶಶಶ್ವಾಸ ಅಥವಾ ರ್ಯಾಬಿಟ್ ಬ್ರೀತಿಂಗ್ ಅಭ್ಯಾಸ ಮಾಡಿದ್ವಿ, ಅದನ್ನೇ ಅಭ್ಯಾಸ ಮಾಡೋಣ. ಒಟ್ಟು 50 ಬಾರಿ ಅಭ್ಯಾಸ ಮಾಡಬೇಕು. ಯಾರಿಗೆ ಅಭ್ಯಾಸ ಗೊತ್ತಿಲ್ಲ ಮತ್ತೊಮ್ಮೆ ನೀವು 14ನೇ ತರಗತಿದು ಅಭ್ಯಾಸವನ್ನು ನೋಡಿಕೊಂಡು ಇದರಲ್ಲಿ ಮುಂದುವರಿಸ್ತಾ ಹೋಗ್ಬೋದು. ಮೊದಲಿಗೆ ವಜ್ರಾಸನ ಸ್ಥಿತಿ. ವಜ್ರಾಸನ ಸ್ಥಿತಿಯಿಂದ ನಿಧಾನವಾಗಿ ಮೊಳಕೈಗಳನ್ನು ನೆಲಕ್ಕೆ ತಾಗಿಸ್ಕೊಳ್ಳಿ. ನಿಮ್ಮ ಗಲ್ಲ ಬಂದು ಹೆಬ್ಬೆರಳನ್ನು ಮೇಲಕ್ಕೆ ಎತ್ತಿದ್ರೆ ಯಾವ ಸ್ಥಿತಿಗೆ ಬರುತ್ತೋ ಆ ಮಟ್ಟದಲ್ಲಿ ನಿಮ್ಮ ಗಲ್ಲ ಇರಬೇಕು. ನಾಲಿಗೆಯನ್ನು ಕೊಂಚ ಹೊರಗಡೆ ಹಾಕಿ ಬಾಯಿಂದ ಬಿರುಸಾಗಿ ಉಸಿರಾಟವನ್ನು ಮಾಡಬೇಕು. ಒಟ್ಟು 50 ಬಾರಿ. ಶುರು ಮಾಡೋಣ.
50 ಬಾರಿ ಆದ ನಂತರ ಕೈಗಳನ್ನು ಚಾಚಿಕೊಂಡು ಹಾಗೆ ಶಶಾಂಕಾಸನದಲ್ಲಿ ದೇಹವನ್ನು ವಿಶ್ರಾಂತಗೊಳಿಸಿ ಹಾಗೆ ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲಕ್ಕೆ ಬನ್ನಿ. ವಜ್ರಾಸನ. ಒಂದೆರಡು ಬಾರಿ ಕಣ್ಣುಗಳನ್ನು ಮಿಟುಕಿಸುತ್ತಾ ನಿಧಾನವಾಗಿ ಕಣ್ಣುಗಳನ್ನು ಬಿಡಿ. ಈಗ ಎರಡೂ ಕಾಲುಗಳನ್ನು ಮುಂದಕ್ಕೆ ಚಾಚಿಕೊಳ್ಳಿ. ಎರಡೂ ಕಾಲುಗಳನ್ನು ಅಲುಗಾಡಿಸಿ. ಶಿಥಿಲೀಕರಣ ವ್ಯಾಯಾಮ. ಕಾಲುಗಳನ್ನು ಕೂಡಿಸ್ಕೊಳ್ಳಿ. ಪಾದಾಂಗುಲಿ ಚಾಲನೆ. 1 ಕಾಲು ಬೆರಳುಗಳನ್ನು ಮಡಚಿ 2 3 4 5 6 7 8 9 10. ಪಾದಚಾಲನೆ 1 2 3 4 5 6 7 8 9 10. ಪಾದಭ್ರಮಣ 1 2 3 4 5. ಹಾಗೆ ವಿರುದ್ಧ ದಿಕ್ಕಿನಲ್ಲಿ 1 2 3 4 5. ಈಗ ಮುಂದಿನ ಅಭ್ಯಾಸವನ್ನು ಸ್ವಲ್ಪ ಜಾಗ್ರತೆಯಿಂದ ನೋಡಿಕೊಳ್ಳಿ. ಇವಾಗ ಮಾಡೋ ಅಭ್ಯಾಸದಲ್ಲಿ ಬಲಗಾಲನ್ನ ಮಡ್ಚ್ಕೊಳ್ತೀವಿ, ಎಡಗಾಲನ ಮೇಲೆ ಇಡಬೇಕು. ಹಿಮ್ಮಡಿ ಬಂದು ತೊಡೆಯ ಭಾಗದ ಗಂಟಿನ ಮೇಲೆ ಬರುತ್ತೆ. ಈ ಥರ ಸಾಧ್ಯದಷ್ಟು ಮೇಲಕ್ಕೆ ಇಟ್ಕೊಳ್ವಿ. ಈ ಥರ ಮೇಲೆ ಇಟ್ಕೊಂಡಾಗ ಮಂಡಿಯ ಮೇಲೆ ಸ್ವಲ್ಪ ಒತ್ತಡ ಉಂಟಾಗುತ್ತೆ. ಅದಕ್ಕೇನು ಮಾಡಿ ತುಂಬ ಒತ್ತಡ ಹಾಕಬಾರ್ದು. ನಿಮಗೆ ಎಷ್ಟಾಗುತ್ತೋ ಅಷ್ಟೇ ಅಭ್ಯಾಸ ಮಾಡಿ. ಯಾವತ್ತೇ ಆಗಲಿ ನಾವು ಗಂಟುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅಭ್ಯಾಸ ಮಾಡಬೇಕಂದ್ರೆ ಸ್ವಲ್ಪ ಹುಷಾರಾಗಿ ಅಭ್ಯಾಸ ಮಾಡಬೇಕಾಗಿರುತ್ತೆ. ಯಾವಾಗ ಗಂಟುಗಳ ಮೇಲೆ ಒತ್ತಡ ಬರುತ್ತೋ ಆಗ ಆದಷ್ಟು ತುಂಬ ಒತ್ತಡ ಹಾಕೋದು ಬೇಡ. ಏನಕ್ಕಂದರೆ ಇರ್ತಕ್ಕಂಥ ಗಂಟಿನ ಸಡಿಲತೆಗೂ ಇನ್ನೊಬ್ರಿಗಿರ್ತಕ್ಕಂಥ ಗಂಟಿನ ಸಡಿಲತೆಗೂ ತುಂಬ ವ್ಯತ್ಯಾಸ ಇರುತ್ತೆ. ಯಾರೋ ಒಬ್ಬರು ಮೊದಲನೇ ದಿನದಲ್ಲೇ ನಿಮ್ಮ ಕಾಲನ್ನು ತೊಡೆಯ ಭಾಗದ ಮೇಲೆ ಇಟ್ಕೊಂಡು ಈಗ ಎಲ್ಲ ನೆಲಕ್ಕೆ ತಾಗ್ಸೋದೆಲ್ಲ ಆಗುತ್ತೆ ಅಂದ ತಕ್ಷಣ ಎಲ್ಲರಿಗೂ ಆಗುತ್ತೆ ಅಂತೇನಿಲ್ಲ. ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ಅಭ್ಯಾಸವನ್ನು ಮಾಡಿ. ಎಷ್ಟೊಂದು ಜನ ತುಂಬ ಒತ್ತಡಗಳನ್ನ ಹಾಕಿ ದೇಹಕ್ಕೆ ನೋವು ಮಾಡ್ಕೊಂಡಿರೋರು ಉಂಟು. ಅದಕ್ಕೋಸ್ಕರ ಹುಷಾರಾಗಿ ನಿಮ್ಮ ಸಾಮರ್ಥ್ಯವನ್ನು ಮತ್ತು ನಿಮ್ಮ ಸಡಿಲತೆ ಎಷ್ಟಿದೆಯೋ ಅದನ್ನು ನೋಡಿಕೊಂಡು ಅಭ್ಯಾಸವನ್ನು ಮಾಡ್ಕೊಳ್ಬೇಕಾಗಿರುತ್ತೆ. ಮತ್ತು ಈ ಅಭ್ಯಾಸದಲ್ಲಿ ನೋಡ್ಕೊಳ್ಳಿ, ಈ ಬಲಗಾಲನ ಹಿಂಬಡಿ ಇರುತ್ತಲ್ಲ, ಅದು ತೊಡೆಯ ಭಾಗದ ಗಂಟಿನ ಮೇಲೆ ಇರಬೇಕು. ಸಾಧಾರಣವಾಗಿ ಏನಾಗ್ಬಿಡುತ್ತೆ ಅಂದರೆ ಇಲ್ಲಿ ಒತ್ತಡ ಹಾಕಬೇಕಂದ್ರೆ ಈ ಕಾಲಿಂಗ್ ಜಾರು ಬಿಡುತ್ತೆ. ನಾವು ಅಭ್ಯಾಸ ಮಾಡ್ತಾ ಇರೋದು ಮುಖ್ಯವಾಗಿ ಬಂದು ನಮ್ಮ ತೊಡೆಯ ಭಾಗದ ಗಂಟು ಮತ್ತು ಮಂಡಿಯ ಗಂಟನ್ನು ಸಡಿಲತೆ ಮಾಡ್ಕೊಳ್ಳೋದಕ್ಕೆ. ನೀವೇನಾದ್ರು ಈ ಥರ ಇಳಿಸ್ಬಿಡ್ತಂದರೆ ಕಣಕಾಲ ಮೇಲೆ ತುಂಬ ತೀವ್ರವಾದ ಒತ್ತಡ ಉಂಟಾಗತ್ತೆ. ಅದು ಈ ಅಭ್ಯಾಸದಲ್ಲಿ ಅನಾವಶ್ಯಕ. ಅದಕ್ಕೋಸ್ಕರ ಏನು ಮಾಡಿ ಅಂದರೆ ಹಿಮ್ಮಡಿಯನ್ನು ತೊಡೆಯ ಭಾಗದ ಮೇಲೆ ಗಂಟಿನ ಮೇಲೆ ಇಟ್ಕೊಂಡು ನೀವು ಬೇಕಂದರೆ ಇಷ್ಟೇ ಹೊತ್ತಿಗೆ ಸಾಕು. ತುಂಬ ನೆಲಕ್ಕೆ ತಾಗಿಸೋ ಅವಶ್ಯಕತೆ ಇಲ್ಲ. ನಿಮ್ಗೆ ಎಷ್ಟಾತೋ ಅಷ್ಟನ್ನೇ ಮಾಡಿ ನಿಧಾನವಾಗಿ ಮೇಲಕ್ಕೆ ಎತ್ಕೊಳ್ಬೇಕು. ಈಗ ಅಭ್ಯಾಸ ಮಾಡಿ ತೋರಿಸ್ತೀನಿ. ಒಮ್ಮೆ ಕೆಳಗಿಳಿಸ್ತೀವಿ, ಇನ್ನೊಮ್ಮೆ ಮೇಲಕ್ಕೆ ಎತ್ತೀವಿ. ಕೆಳಗಿಳಿಸ್ತಕ್ಕಂಥದ್ದು, ಮೇಲಕ್ಕೆ ಎತ್ತತಕ್ಕಂಥದ್ದು. ಮಂಡಿಯ ಮೇಲೆ ಒತ್ತಡ ಬಂತು ಅಂದರೆ ಹುಷಾರಾಗಿ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ನೋಡಿಕೊಂಡು ಅಭ್ಯಾಸವನ್ನು ಮಾಡಿ. ಈಗ ಮುಂದುವರ್ಸೋಣ. ಬಲಗಾಲನ್ನ ಮಡ್ಚ್ಕೊಳ್ಳಿ. ಎಡಗೈಯಿಂದ ಬಲಗಾಲನ್ನ ಹಿಡ್ಕೊಳ್ಳಿ. ನಿಮ್ಮ ಹಿಂಬಡಿ ಬಂದು ತೊಡೆ ಭಾಗ ಗಂಟಿನ ಮೇಲೆ ಇರಲಿ. ಮಂಡಿಯ ಮೇಲೆ ಹಸ್ತ. 1 ನಿಧಾನವಾಗಿ ಕಾಲನ್ನ ಕೆಳಗೆ ತಳ್ಳಿ. 2 3 4 5 6 7 8 9 10. ಬಲಗಾಲನ್ನ ಕೆಳಗೆ ತಳ್ಳಿ, ಕಣ್ಣನ್ನು ಮುಚ್ಚಿ, ಕಾಲಿನಲ್ಲಿ ಆಗ್ತಕ್ಕಂಥ ಸೆಳೆತವನ್ನು ಗಮನಿಸಿ. 1 2 3 4 5 6 7 8 9 10. ನಿಧಾನವಾಗಿ ಬಲಗಾಲನ್ನು ಮುಂದಕ್ಕೆ ಚಾಚಿಕೊಳ್ಳಿ. ಈಗ ನಿಧಾನವಾಗಿ ಎಡಗಾಲನ್ನು ಮಡಚಿಕೊಳ್ಳಿ. ಎಡ ಹಿಮ್ಮಡಿಯನ್ನು ತೊಡೆಯ ಭಾಗದ ಗಂಟಿನ ಮೇಲಿಡಿ. ಕಾಲನ್ನು ಸಾಧ್ಯದಷ್ಟು ಮೇಲಕ್ಕೆ ಇಟ್ಕೊಳ್ಳಿ. ಎಡ ಹಸ್ತ ಎಡ ಮಂಡಿಯ ಮೇಲೆ. 1 ಕಾಲನ್ನ ಕೆಳಗೆ ತಳ್ಳಿ. 2 3
4 5 6 7 8 9 10. ನಿಧಾನವಾಗಿ ಕಾಲನ್ನು ಕೆಳಕ್ಕೆ ತಳ್ಳಿ ಕಣ್ಣನ್ನು ಮುಚ್ಚಿ ಸ್ಥಿತಿಯಲ್ಲಿರಿ. 1 2 3 4 5 6 7 8 9 10. ನಿಧಾನವಾಗಿ ಎಡಗಾಲನ್ನು ಮುಂದಕ್ಕೆ ಚಾಚಿ. ಈಗ ಮುಂದಿನ ಅಭ್ಯಾಸದಲ್ಲಿ ಬಲಗಾಲನ್ನ ಮಡಚಿಕೊಳ್ಳಿ. ಎರಡೂ ಕೈಗಳಿಂದ ಬಲಗಾಲನ್ನ ಹಿಡ್ಕೊಳ್ಬೇಕು. ಕಾಲನ್ನು ಪಕ್ಕಕ್ಕೆ ಈ ಥರ ಚಲನೆಯನ್ನು ಕೊಡಬೇಕು. 5 ಅಂಕೆಗಳಷ್ಟು ಕೆಳಗಡೆ ಮಾಡ್ತೀವಿ. ಇನ್ನು 5 ಅಂಕೆಗಳಷ್ಟು ನಿಮ್ಮ ಬುತ್ಸಮಾನಾಂತರವಾಗಿ ತೊಗೊಂಡು ಕಾಲನ್ನು ಪಕ್ಕಕ್ಕೆ ಚಲನೆಯನ್ನು ಕೊಡಬೇಕು. ಶುರು ಮಾಡೋಣ. ಮೊದಲಿಗೆ ಎರಡೂ ಕೈಯಿಂದ ಬಲಗಾಲನ್ನ ಹಿಡ್ಕೊಳ್ಳಿ. ನಿಧಾನವಾಗಿ ಪಕ್ಕಕ್ಕೆ 1 2 3 4 5 ಹಾಗೆ ಮೇಲಕ್ಕೆ 6 7 8 9 10. ನಿಧಾನವಾಗಿ ಬಲಗಾಲನ ಮುಂದಕ್ಕೆ ಚಾಚಿಕೊಳ್ಳಿ. ಈಗ ಎಡಗಾಲನ ಮಡಚಿ ಪಕ್ಕಕ್ಕೆ 1 2 3 4 5 ಇನ್ನಷ್ಟು ಮೇಲಕ್ಕೆ 6 7 8 9 10. ನಿಧಾನವಾಗಿ ಕಾಲನ್ನು ಮುಂದಕ್ಕೆ ಚಾಚಿಕೊಳ್ಳಿ. ಹಾಗೆ ಎರಡೂ ಕಾಲುಗಳನ್ನು ಮಡಚಿ ಪಾದಗಳನ್ನು ಪರಸ್ಪರ ಒತ್ತಿ ಕಾಲುಗಳನ್ನು ಸಾಧ್ಯದಷ್ಟು ಹಿಂದಕ್ಕೆ ಇಟ್ಕೊಳ್ಳಿ. ಹಸ್ತಬಂಧ ಮಾಡಿಕೊಂಡು ಕಾಲುಗಳನ್ನು ಇಟ್ಕೊಳ್ಳಿ. ಆದಷ್ಟು ಬೆನ್ನು ನೇರ ಮಾಡಿ ಕಾಲುಗಳಿಗೆ ಚಲನೆಯನ್ನು ಕೊಡಿ. 1 2 3 4 5 6 7 8 9 10. ಕಾಲುಗಳನ್ನು ಇನ್ನಷ್ಟು ಹಿಂದಕ್ಕೆ ಮತ್ತೆ ಬೆನ್ನನ್ನು ನೇರ ಮಾಡಿಕೊಳ್ಳಿ. ತೊಡೆಯ ಭಾಗವನ್ನು ಕೆಳಕ್ಕೆ ತಳ್ಳಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಕತ್ತನ್ನು ಮೇಲಕ್ಕೆ ದೇಹವನ್ನು ಚಾಚಿಕೊಂಡು ನಿಧಾನವಾಗಿ ಮುಂದಕ್ಕೆ ಬಾಗಿ ಹಣೆಯನ್ನು ಕಾಲನ್ನ ಬೆರಳಿಗೆ ತಾಗಿಸೋ ಪ್ರಯತ್ನ ಮಾಡಿ. ಸಾಧ್ಯ ಆದರೆ ನೆಲಕ್ಕೆ ತಾಗಿಸೋದಕ್ಕೂ ಸಹ ಪ್ರಯತ್ನ ಮಾಡ್ಬೋದು. ಆದರೆ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅಭ್ಯಾಸವನ್ನು ಮಾಡಿ. 1 2 3 4 5 6 7 8 9 10. ಉಸಿರನ್ನು ತೆಗೆದುಕೊಳ್ಳುತ್ತಾ ಹಾಗೆ ಮೇಲಕ್ಕೆ ನಿಧಾನವಾಗಿ ಉಸಿರನ್ನು ಹೊರ ಹಾಕಿ ಕಣ್ಣುಗಳನ್ನು ಬಿಡಿ. ಈಗ ಸುಖಾಸನ. ಈಗ ಎಡಹಸ್ತವನ್ನು ಬಲಮಂಡಿಯ ಮೇಲಿಡಿ. ಬಲಹಸ್ತ ಬೆನ್ನ ಹಿಂದೆ, ಸೊಂಟವನ್ನು ಬಲಪಕ್ಕಕ್ಕೆ ತಿರುಚಿ ಕತ್ತನ್ನು ಬಲಕ್ಕೆ ತಿರುಗಿಸಿ ಸ್ಥಿತಿಯಲ್ಲಿರಿ. 1 2 3 4 5 6 7 8 9 10. ಉಸಿರನ್ನು ತಗೊಳ್ತಾ ಕೈಗಳನ್ನು ಮುಂದಕ್ಕೆ, ಉಸಿರನ್ನು ಹೊರ ಹಾಕ್ತಾ ಸೊಂಟವನ್ನು ಇನ್ನೊಂದು ಪಕ್ಕಕ್ಕೆ ತಿರುಗಿಸಿ ಸ್ಥಿತಿಯಲ್ಲಿರಿ. 1 2 3 4 5 6 7 8 9 10. ಉಸಿರನ್ನು ತಗೊಳ್ತಾ ಕೈಗಳನ್ನು ಮುಂದಕ್ಕೆ, ಉಸಿರನ್ನು ಹೊರ ಹಾಕ್ತಾ ಕೈಯನ್ನು ಕೆಳಕ್ಕೆ. ಹಾಗೆ ನಿಲ್ಲುವ ಸ್ಥಿತಿಗೆ ಬನ್ನಿ. ಫಾರ್ವರ್ಡ್ ಆ್ಯಂಡ್ ಬ್ಯಾಕ್ವರ್ಡ್ ಬೆಂಡಿಂಗ್. ಹಿಂದಕ್ಕೆ ಮತ್ತೆ ಮುಂದಕ್ಕೆ ಬಾಗುವ ಅಭ್ಯಾಸ. ಸೊಂಟದ ಮೇಲೆ ಹಸ್ತಗಳು, ಸಾಧ್ಯ ಆದರೆ ಹೆಬ್ಬೆರಳುಗಳನ್ನು ಒಂದಕ್ಕೊಂದು ತಾಗಿಸ್ಲಿಕ್ಕೆ ಪ್ರಯತ್ನ ಮಾಡಿ. 1 ಉಸಿರನ್ನು ತಗೊಳ್ತಾ ಸೊಂಟವನ್ನು ಮುಂದಕ್ಕೆ, ಎದೆ ಭಾಗವನ್ನು ವಿಶಾಲಗೊಳಿಸಿಕೊಂಡು ಹಿಂದೆ ಬಾಗಿ. 2 ಉಸಿರನ್ನು ಹೊರಗಡೆ ಹಾಕ್ತಾ ನಿಧಾನವಾಗಿ ಮುಂದಕ್ಕೆ ಬಾಗಿ. 3 ಉಸಿರನ್ನು ತಗೊಳ್ತಾ ಸೊಂಟ ಮುಂದಕ್ಕೆ. 4 5 6 7 8 9 10 11. ಹಾಗೆ ಹಿಂದಕ್ಕೆ ಬಾಗಿ ಮಂಡಿ ನೇರ ಇಟ್ಕೊಳ್ಳಿ. ಇದೇ ಭಾಗ ವಿಶಾಲಗೊಳಿಸಿ ಸ್ಥಿತಿಯಲ್ಲಿರಿ. 1 2 3 4 5
6 7 8 9 10. ಹಾಗೆ ಮೇಲೆ ಬನ್ನಿ. ಮಂಡಿಯ ಮೇಲೆ ಹಸ್ತಗಳು, ಕುತ್ತಿಗೆಯನ್ನು ಭಾಗಿಸ್ಕೊಳ್ಳಿ, ಸೊಂಟದ ಭಾಗವನ್ನು ವಿಶ್ರಾಂತಗೊಳಿಸಿ. ಮತ್ತೆ ಉಸಿರನ್ನು ತೆಗೆದುಕೊಳ್ಳುತ್ತಾ ಹಾಗೆ ಮೇಲೆ ಬನ್ನಿ. ಮತ್ತೆ ಸೊಂಟದ ಭಾಗದ ಮೇಲೆ ಹಸ್ತಗಳು, ಕಟಿ ಭ್ರಮಣ. ಉಸಿರನ್ನು ತಗೊಳ್ತಾ ಸೊಂಟ ಮುಂದಕ್ಕೆ, ಉಸಿರನ್ನು ಹೊರ ಹಾಕ್ತಾ ಸೊಂಟ ಹಿಂದಕ್ಕೆ. 2 3 4 5. ಹಾಗೆ ವಿರುದ್ಧ ದಿಕ್ಕಿನಲ್ಲಿ 1 2 3 4 5. ಹಾಗೆ ಕಾಲುಗಳನ್ನು 3 ಅಡಿಗಳಂತರ ಇಡಿ. 2 ಕೈಗಳನ್ನು ಭುಜ ಸಮಾನಾಂತರವಾಗಿ ಚಾಚಿಕೊಂಡು ಹಾಗೆ ಮುಂದಕ್ಕೆ ಬಾಗಿ, ಒಂದು ಸೊಂಟವನ್ನು ತಿರುಗಿಸ್ಕೊಂಡು ಕಾಲು ಬೆರಳನ್ನು ತಾಗಿಸ್ಬೇಕು. 2 3 4 5 6 7 8 9 10 11 12 13 14 15 16 17 18 19 20 21. ಹಾಗೆ ಸ್ಥಿತಿಯಲ್ಲಿರಿ. 1 2 3 4 5 6 7 8 9 10. ಹಾಗೆ ವಿರುದ್ಧ ದಿಕ್ಕಿನಲ್ಲಿ 1 2 3 4 5 6 7 8 9 10. ಹಾಗೆ ನಿಧಾನವಾಗಿ ಮೇಲಕ್ಕೆ. ಕಾಲುಗಳು ಅದೇ ಸ್ಥಿತಿಯಲ್ಲಿರಲಿ. ಈಗ ಪಕ್ಕಕ್ಕೆ ಬಾಗ್ತಕ್ಕಂಥ ಅಭ್ಯಾಸ. ಎಡ ಹಸ್ತ ಸೊಂಟದ ಮೇಲೆ ಇರಲಿ. ಉಸಿರನ್ನು ತಗೊಳ್ತಾ ಬಲಗೈನ ಮೇಲಕ್ಕೆ, ಉಸಿರನ್ನು ಹೊರ ಹಾಕ್ತಾ ಎಡ ಪಕ್ಕಕ್ಕೆ ಬಾಗಿ 2. ಹಾಗೆ ನಿಧಾನವಾಗಿ ಬಲ ಪಕ್ಕಕ್ಕೆ 3 4 5 6 7 8 9 10. ಹಾಗೆ ನಿಧಾನವಾಗಿ ಮೇಲಕ್ಕೆ ಬನ್ನಿ. ಕಾಲಿನ ಮಧ್ಯೆ 1 ಅಡಿಗಳಂತರ ಕೈಗಳನ್ನು ಮುಂದಕ್ಕೆ ಚಾಚಿ ಸೊಂಟವನ್ನು ತಿರುಚುವ ಅಭ್ಯಾಸ. 1 2 3 4 5 6 7 8 9 10 11 12 13 14 15 16 17 18 19 20. ನಿಧಾನವಾಗಿ ಕೈ ಬೆರಳುಗಳನ್ನು ಭುಜಗಳ ಮೇಲೆ ಇಟ್ಕೊಳ್ಳಿ. 1 2 3 4 5. ಹಾಗೆ ವಿರುದ್ಧ ದಿಕ್ಕಿನಲ್ಲಿ 1 2 3 4 5. ಕೈಗಳನ್ನು ಮುಂದಕ್ಕೆ ಚಾಚಿ ಮುಷ್ಟಿಯನ್ನು ಕಟ್ಟಿ 1 2 3 4 5. ವಿರುದ್ಧ ದಿಕ್ಕಿನಲ್ಲಿ 1 2 3 4 5. ಕೈ ಬೆರಳಿನ ವ್ಯಾಯಾಮ. 1 2 3 4 5 6 7 8 9 10. ನಿಧಾನವಾಗಿ ಬೆನ್ನ ಹಿಂದೆ ಕೈಗಳನ್ನು ಕಟ್ಟಿ ಕುತ್ತಿಗೆಯ ವ್ಯಾಯಾಮ. ಕತ್ತನ್ನು ಬಾಗಿಸ್ಕೊಳ್ಳಿ. 1 ಉಸಿರನ್ನು ತೆಗೆದುಕೊಳ್ಳುತ್ತಾ ಕತ್ತನ್ನು ಮೇಲಕ್ಕೆ ಚಾಚಿ. 2 ನಿಧಾನವಾಗಿ ಕುತ್ತಿಗೆಯನ್ನು ಬಾಗಿಸ್ಕೊಳ್ಳಿ. 3 4 5 6. ಕತ್ತನ್ನು ಸಾಧಾರಣ ಸ್ಥಿತಿಗೆ. 1 ನಿಧಾನವಾಗಿ ಕತ್ತನ್ನು ಬಲಪಕ್ಕಕ್ಕೆ ತಿರುಗಿಸಿ. 2 3 4 5 6. ಕುತ್ತಿಗೆಯನ್ನು ಸಾಧಾರಣ ಸ್ಥಿತಿಗೆ ತನ್ನಿ.
ಇವತ್ತು ಸರಿಯ ಕಳೆದ ತರಗತಿಯಲ್ಲಿ ಮಾಡಿರ್ತಕ್ಕಂಥ ಅಭ್ಯಾಸವನ್ನು ಮಾಡೋಣ. ಮೇಲಕ್ಕೆ ಹಾರಿ ಕೆಳಗೆ ಕೂರ್ತಕ್ಕಂಥದ್ದು, ತಿರ್ಗಾ ಕೆಳಗೆ ಕೂತ್ಕೊಂಡ ನಂತರ ಮೇಲಕ್ಕೆ ಹಾರಿ ನಿಲ್ತಕ್ಕಂಥದ್ದು. ಈಗ 2 ಕೈಗಳಲ್ಲಿ ಮುಷ್ಟಿಯನ್ನು ಕಟ್ಟಿ ಒಟ್ಟು 10 ಬಾರಿ ಅಭ್ಯಾಸವನ್ನು ಮಾಡೋಣ. ಕಾಲುಗಳು ಬುತ್ಸಮಾನಾಂತರವಾಗಿರಲಿ. ಶುರು ಮಾಡೋಣ. 1, ಮೇಲಕ್ಕೆ ಹಾರಿ ನಿಲ್ಲಿ. 2, 3, 4, 5, 6, 7, 8, 9, 10. ಮುಖದಾವತಿ. ಕಾಲಿನ ಮಧ್ಯೆ 3 ಅಡಿಗಳ ನಂತರ ಮಂಡಿಯ ಮೇಲೆ ಹಸ್ತಗಳು, ಕತ್ತಂಚಾಚಿ ಮೂಗಿಂದ ಉಸಿರು ತಗೊಳ್ಬೇಕು, ಬಾಯಿಂದ ಬಿರುಸಾಗಿ ಹೊರಡೆ ಹಾಕಬೇಕು. ಒಟ್ಟು 10 ಬಾರಿ ಮಾಡೋಣ. ಉಸಿರನ್ನು ತಗೊಳ್ತಾ ಹಾಗೆ ಮೇಲಕ್ಕೆ ಬನ್ನಿ. ಈಗ 8 ಸುತ್ತು ಸೂರ್ಯ ನಮಸ್ಕಾರ ಅಭ್ಯಾಸ ಮಾಡೋಣ. 4 ಸುತ್ತು 12 ಸ್ಟೆಪ್ಪಿಂದ ಮಾಡೋಣ. ಇನ್ನು 4 ಸುತ್ತು 10 ಸ್ಟೆಪ್ಪಿಂದ ಮಾಡೋಣ. ಮತ್ತು ಕೊನೆಯ 2 ಸುತ್ತಿನಲ್ಲಿ ಅಂದರೆ 7 ಮತ್ತು 8ನೇ ಸುತ್ತಿನಲ್ಲಿ ನಾವು ಹೋದ ಸರಿ ದಂಡ ಹೊಡಿತಾ ಇದ್ವಲ್ಲ, ಆ ಅಭ್ಯಾಸವನ್ನು ಇದರಲ್ಲಿ ಮಾಡೋಣ. ಅಂದರೆ ನೀವು ದ್ವಿಪಾದ ಪ್ರಸರಣದಿಂದ ಸಾಷ್ಟಾಂಗ ಹೋಗಬೇಕಂದ್ರೆ 5 ಸರಿ ದಂಡ ಹೊಡೆದು ಆಮೇಲೆ ಮುಂದಿನ ಅಭ್ಯಾಸಕ್ಕೆ ಹೋಗಬೇಕು. ನಾನು ಒಟ್ಟಿಗೆ ಮಾಡ್ತಾ ಇರ್ತೀನಿ, ನನ್ನೊಟ್ಟಿಗೆ ಅಭ್ಯಾಸ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಹಾಗೆ ಮ್ಯಾಟ್ ಮುಂಭಾಗದಲ್ಲಿ ನಿಂತ್ಕೊಳ್ಳಿ. ಕಾಲುಗಳನ್ನು ಜೋಡಿಸಿ ನಿಂತ್ಕೊಳ್ಳಿ. ನಮಸ್ಕಾರ ಸ್ಥಿತಿ. ಊರ್ಧ್ವಾಸನ, ಹಸ್ತಪಾದಾಸನ, ಬಲಗಾಲ ಏಕಪಾದಾಸನ, ಬಲಗಾಲ ಹಿಂದಕ್ಕೆ, ದ್ವಿಪಾದಾಸನ, ಶಶಾಂಕಾಸನ, ಸಾಷ್ಟಾಂಗ ಪ್ರಣಿಪತಾಸನ, ಭುಜಂಗಾಸನ, ಭೂಧರಾಸನ, ಮಂಡಿಗಳು ನೇರಾಗಲಿ, ಶಶಾಂಕಾಸನ, ಏಕಪಾದಾಸನ, ಬಲಗಾಲ ಮುಂದಕ್ಕೆ, ಹಸ್ತಪಾದಾಸನ, ಮಂಡಿಗಳು ನೇರ ಇರಲಿ, ಕುತ್ತಿಗೆ ಬಾಗಿಸ್ಕೊಳ್ಳಿ. ಊರ್ಧ್ವಾಸನ, ಇದು ಸಹ ಮಂಡಿ ನೇರ ಇರಬೇಕು. ಹಸ್ತಪಾದಾಸನ, ಎಡಗಾಲ ಏಕಪಾದಾಸನ, ದ್ವಿಪಾದಾಸನ, ಶಶಾಂಕಾಸನ, ಸಾಷ್ಟಾಂಗ ಪ್ರಣಿಪತಾಸನ, ಭುಜಂಗಾಸನ, ಭೂಧರಾಸನ, ಶಶಾಂಕಾಸನ, ಎಡಗಾಲ ಏಕಪಾದಾಸನ, ಎಡಗಾಲ ಮುಂದಕ್ಕೆ, ಹಸ್ತಪಾದಾಸನ, ಮಂಡಿ ನೇರ ಇರಲಿ, ಕುತ್ತಿಗೆ ಬಾಗಿಸ್ಕೊಳ್ಳಿ. ಊರ್ಧ್ವಾಸನ, ಹಸ್ತಪಾದಾಸನ, ಬಲಗಾಲ ಏಕಪಾದಾಸನ, ದ್ವಿಪಾದ ಪ್ರಸರಣಾಸನ, ಶಶಾಂಕಾಸನ, ಸಾಷ್ಟಾಂಗ ಪ್ರಣಿಪತಾಸನ, ಭುಜಂಗಾಸನ, ಭೂಧರಾಸನ, ಶಶಾಂಕಾಸನ, ಬಲಗಾಲ ಏಕಪಾದಾಸನ, ಹಸ್ತಪಾದಾಸನ, ಊರ್ಧ್ವಾಸನ, ಹಸ್ತಪಾದಾಸನ, ಎಡಗಾಲ ಏಕಪಾದಾಸನ, ದ್ವಿಪಾದ ಪ್ರಸರಣಾಸನ, ಶಶಾಂಕ,
ಸಾಷ್ಟಾಂಗ ಭುಜಂಗಾಸನ, ಭೂಧರಾಸನ, ಶಶಾಂಕಾಸನ, ಎಡಗಾಲೇಕಪಾದಾಸನ, ಹಸ್ತಪಾದಾಸನ, ಊರ್ಧ್ವಾಸನ, ಹಸ್ತಪಾದಾಸನ, ಬಲಗಾಲೇಕಪಾದಾಸನ, ದ್ವಿಪಾದ ಪ್ರಸರಣಾಸನ, 10 ಸ್ಟೆಪ್ದು ಸಾಷ್ಟಾಂಗ ಭುಜಂಗಾಸನ, ಭೂಧರಾಸನ, ಬಲಗಾಲೇಕಪಾದಾಸನ, ಬಲಗಾಲಿನ ಮುಂದಕ್ಕೆ, ಹಸ್ತಪಾದಾಸನ, ಊರ್ಧ್ವಾಸನ, ಹಸ್ತಪಾದಾಸನ, ಎಡಗಾಲೇಕಪಾದಾಸನ, ಎಡಗಾಲ ಹಿಂದಕ್ಕೆ, ದ್ವಿಪಾದ ಪ್ರಸರಣಾಸನ, ಸಾಷ್ಟಾಂಗ ಪ್ರಣಿಪತಾಸನ, ಭುಜಂಗಾಸನ, ಭೂಧರಾಸನ, ಎಡಗಾಲು ಮುಂದಕ್ಕೆ, ಹಸ್ತಪಾದಾಸನ, ಊರ್ಧ್ವಾಸನ, ಹಸ್ತಪಾದಾಸನ, ಬಲಗಾಲೇಕಪಾದಾಸನ, ದ್ವಿಪಾದ ಪ್ರಸನ್ನಾಸನ. ಈಗ ಮುಂದೆ ನೋಡಿ, 5 ದಂಡ ಹೊಡಿಬೇಕು. 1 2 3 4 5 ಸಾಷ್ಟಾಂಗ ಭುಜಂಗಾಸನ, ಭೂಧರಾಸನ, ಬಲಗಾಲೇಕಪಾದಾಸನ, ಹಸ್ತಪಾದಾಸನ, ಊರ್ಧ್ವಾಸನ, ಹಸ್ತಪಾದಾಸನ, ಎಡಗಾಲೇಕಪಾದಾಸನ, ದ್ವಿಪಾದ ಪ್ರಸರಣಾಸನ. ಮತ್ತೆ ಮುಂದೆ ನೋಡಿ, 5 ದಂಡ ಹೊಡಿಬೇಕು. 1 2 3 4 5 ಸಾಷ್ಟಾಂಗ ಭುಜಂಗಾಸನ, ಭೂಧರಾಸನ, ಎಡಗಾಲೇಕಪಾದಾಸನ, ಎಡಗಾಲ ಮುಂದಕ್ಕೆ, ಹಸ್ತಪಾದಾಸನ, ಮಂಡಿ ನೇರ ಇರಲಿ, ಕುತ್ತಿಗೆ ಬಾಗಿಸ್ಕೊಳ್ಳಿ, ಊರ್ಧ್ವಾಸನ, ನಮಸ್ಕಾರಾಸನ. ಹಾಗೆ ನಿಧಾನವಾಗಿ ನಿಮ್ಮ ಮ್ಯಾಟ್ ಮೇಲೆ ಕೂತ್ಕೊಳ್ಳಿ. ಎರಡು ಕೈಗಳಲ್ಲಿ ಜ್ಞಾನಮುದ್ರೆ, ಬೆನ್ನು ನೇರವಾಗಿರಲಿ, ಕಣ್ಣನ್ನು ಮುಚ್ಚಿ ಉಸಿರಿನ ಮೇಲೆ ನಿಮ್ಮ ಏಕಾಗ್ರತೆಯನ್ನು ತನ್ನಿ. ಉಸಿರಾಟ ತನ್ನ ಪಾಡಿಗೆ ನಡೀತಾ ಇರಲಿ. ಉಸಿರಿನ ಹರಿದಾಟದ ಮೇಲೆ ಯಾವುದೇ ರೀತಿಯ ಹಿಡಿತ ಬೇಡ. ಆದರೆ ಕೇವಲ ಒಳಬರುತ್ತಿರುವ ಮತ್ತು ಹೊರ ಹೋಗುತ್ತಿರುವ ಉಸಿರಿನ ಮೇಲೆ ನಿಮ್ಮ ಸಂಪೂರ್ಣ ಗಮನ ಇರಲಿ.